ನೋಡಿದ್ರಲ್ವ ಎಷ್ಟೊಂದು ಕಿಚನ್ ಐಟಮ್ಸ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಚಾನಲ್ನಲ್ಲಿ ಇವಾಗವರೆಗೂ ನೋಡದೇ ಇರೋಂತಹ ಡಿಫ್ರೆಂಟ್ ಆಗಿರುವಂತಹ ಕಿಚನ್ ಐಟಮ್ಸ್ನ ಮೀಶೋದಿಂದ ತರಿಸಿದ್ದೀನಿ. ಕ್ವಾಲಿಟಿ ಆಲ್ಮೋಸ್ಟ್ ಎಲ್ಲನೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ರೈಸಸ್ಸು ತುಂಬ ರೀಸನಬಲ್ ಆಗಿದೆ. ವೈಟ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಬಂದಿರುವಂತಹ ಮಸಾಲಾ ಸ್ಟೋರೇಜ್ ಬಾಕ್ಸ್ ನೋಡಿ. ಮೆಟೀರಿಯಲ್ ಬಂದು ನಮಗೆ ಒಂಥರ ಕ್ರಿಸ್ಟಲ್ ಕ್ಲಿಯರ್ ಪ್ಲಾಸ್ಟಿಕ್ ಬರುತ್ತಲ್ವ ಆ ಥರದ್ದು ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಓಪನ್ ಮಾಡೋದಕ್ಕೆ ನೋಡಿ, ಹೋಲ್ಡ್ ಮಾಡೋದಕ್ಕೆ ಈ ಥರ ಹ್ಯಾಂಡಲ್ ಕೊಟ್ಟಿದ್ದಾರೆ ಆ್ಯಂಡ್ ಓಪನ್ ಮಾಡೋದಕ್ಕೆ ನಮಗೆ ಇಲ್ಲಿರುತ್ತಲ್ವ ಇದನ್ನು ಈ ಥರ ಪ್ರೆಸ್ ಮಾಡಿದ್ದೀವಿ ಅಂದರೆ ಈ ಥರ ಓಪನ್ ಆಗುತ್ತೆ. ಆ್ಯಂಡ್ ಏರ್ ಟೈಟ್ ಕಂಟೈನರ್ ನೋಡಿ, ಈ ಥರ ಬೆಲ್ಟ್ ಎಲ್ಲ ಕೊಟ್ಟಿದ್ದಾರೆ, ಇದಕ್ಕೆ ಕಾಣಿಸ್ತಿದೆ ಅನ್ಕೊತೀನಿ. ಆ್ಯಂಡ್ ಒಳಗಡೆ ಬಂದು 4 ಕಂಪಾರ್ಟ್ಮೆಂಟ್ಸ್ ಇದೆ ನಮಗೆ, 1 2 3 4 ಅಂದರೆ ನಾವು ಅಟ್ ಎ ಟೈಮು 4 ಐಟಮ್ಸ್ನ ಸ್ಟೋರ್ ಮಾಡ್ಕೋಬೋದು ವಿತ್ ಸ್ಪೂನ್ಸು. ಕಾಣಿಸ್ತಿದೆ ಅನ್ಕೊತೀನಿ. ಅಟ್ ಎ ಟೈಮ್ ಈ ಥರ 4 ಐಟಮ್ಸ್ನ ಸ್ಟೋರ್ ಮಾಡ್ಕೋಬೋದು. ನಮ್ಮ ಕೆಲಸ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಪ್ರೈಸ್ ಬಂದು ನಮಗೆ 354 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡ್ದಿರಾ ಬೈ ಮಾಡ್ಕೊಳ್ಳಿ. ಬ್ಯೂಟಿಫುಲ್ ಆಗಿರುವಂತಹ ಮಸಾಲಾ ಡಬ್ಬ ಇದು ಬಂದು ಔಟ್ಸೈಡ್. ಮೆಟೀರಿಯಲ್ ಬಂದು ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ. ಮುಚ್ಚಳ ನೋಡಿ ಈ ಥರ ಟ್ರಾನ್ಸ್ಪರೆಂಟ್ ಇದೆ, ಕಾಣಿಸ್ತಿದೆ ಅಲ್ವಾ, ಈ ಥರ ಬರುತ್ತೆ. ಆ್ಯಂಡ್ ಇದ್ರೊಳಗಡೆ ನಮಗೆ ಚಿಕ್ಕದು ಬಂದು 7 ಬಾಕ್ಸಸ್ ಇದೆ, ದೊಡ್ಡದು ಬಂದು ಒಂದು ಸಿಂಗಲ್ ಬಾಕ್ಸ್ನ ಕೊಟ್ಟಿದ್ದಾರೆ. ಟೋಟಲ್ ಬಂದು ನಮಗೆ 8 ಬಾಕ್ಸಸ್ ಬರುತ್ತೆ. ಚಿಕ್ಕದು ನೋಡಿ ಈ ಥರ ಬರುತ್ತೆ. ಆ್ಯಂಡ್ ಇದಕ್ಕೆ ಸ್ಪೆಷಾಲಿಟಿ ಮೇಯ್ನ್ ಏನಕ್ಕೆ ತರಿಸಿದ್ದು ಅಂದರೆ, ನಾವು ಮೊದಲು ತೋರಿಸಿದ್ದೆ ನೋಡಿ ನಾನು ಈ ಥರದ್ದು ಮಸಾಲ ಬಾಕ್ಸು. ಅದರಲ್ಲಿ ಏನಂದರೆ ಬರೀ ಈ ಥರ ಮಾತ್ರ ಬಾಕ್ಸ್ ಬರುತ್ತೆ ನಮಗೆ, ಅದಕ್ಕೆ ಮುಚ್ಚಳ ಬರೋದಿಲ್ಲ. ಎತ್ಕೋಬೇಕಾದ್ರೆ ಕೈ ಜಾರ್ ಏನಾದರೂ ಬಿದ್ದರೆ ಎಲ್ಲ ಸ್ಪ್ರೆಡ್ ಆಗೋಗುತ್ತೆ ಒಂದ್ರ ಜೊತೆ ಒಂದು. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ ವಿತ್ ಕ್ಯಾಪ್ ಬಂದಿದೆ ನೋಡಿ, ಅದು ಟ್ರಾನ್ಸ್ಪರೆಂಟ್. ಸೊ ಈ ಥರ ಇರೋದ್ರಿಂದ ನಾವು ಬಾಕ್ಸಸ್ಗೆ ಹಾಕಿ ಮುಚ್ಚಳ ಕ್ಲೋಸ್ ಮಾಡಿದ್ರೂ ಈಸಿಯಾಗಿ ಯಾವ ಐಟಮ್ ಇದೆ ಒಂದೊಂದು ಬಾಕ್ಸಲ್ಲಿ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇದೊಂದು ಬಾಕ್ಸು ಈ ಥರದ್ದು. ಆ್ಯಂಡ್ ಇದರಲ್ಲೇ ನಮಗೆ ಸೆಂಟ್ರಲ್ ಬರುತ್ತೆ ನೋಡಿ, ಸುತ್ತಲೂ ಈ ಥರ ಬಾಕ್ಸ್ ಬರುತ್ತೆ. ಆ್ಯಂಡ್ ಸೆಂಟ್ರಲ್ ಬಂದು ಈ ಥರ ದೊಡ್ಡ ಬಾಕ್ಸ್ನ ಕೊಟ್ಟಿದ್ದಾರೆ. ಇದಕ್ಕೂ ಸಹ ಟ್ರಾನ್ಸ್ಪರೆಂಟ್ ಇದೆ, ಎಲ್ಲ ಮುಚ್ಚಳಗೂ ಟ್ರಾನ್ಸ್ಪರೆಂಟ್ ಬರುತ್ತೆ. ಆ್ಯಂಡ್ ಒಂದು ಸ್ಪೂನ್ ಕೊಟ್ಟಿದ್ದಾರೆ, ಸಿಂಗಲ್ ಸ್ಪೂನ್ ಇದೆ ಇದರಲ್ಲಿ. ಎಲ್ಲ ಬಾಕ್ಸಸ್ಗೂ ನಮಗೆ ಸೇಮ್ ಸ್ಪೂನು ಯೂಸ್ ಮಾಡ್ಕೋಬೇಕಾಗತ್ತೆ. ಇದು ನೋಡಿ ಒಳಗಡೆ ಬಂದು ಈ ಥರ ಸಾಸಿವೆ, ಜೀರಿಗೆ, ಮೆಣಸು ಈ ಥರ ಹಾಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಕ್ಯಾಪು. ಸ್ಪೆಷಾಲಿಟಿ ಏನಂದರೆ ಏರ್ ಟೈಟ್ ಇದೆ ಮೇಯ್ನ್. ಸೊ ಇದರಲ್ಲಿ ಹಾಕಿರೋಂಥ ಐಟಮ್ಸು ನಮಗೆ ಮಾಯ್ಶ್ಚರ್ ಆಗೋವಂಥ ಚಾನ್ಸಸ್ಸು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಪ್ರೈಸ್ ಬಂದು 855 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಅಂತೂ ಟಾಪ್ 1 ಅಂತ ಹೇಳ್ಬೋದು. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಚೆನ್ನಾಗಿದೆ ಅನ್ನೋದು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಕ್ವಾಲಿಟಿ ಇಸ್ ಟು ಗುಡ್. ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡ್ದಿರಾ ಬೈ ಮಾಡ್ಕೊಳ್ಳಿ. ಇದು ನಮ್ಮ ಅಡುಗೆ ಮನೆಗಳಿಗೆ ತುಂಬಾ ಯೂಸ್ಫುಲ್ ಆಗುವಂತಹ ಮಾರ್ಬಲ್ ಸ್ಟೋನ್ನಲ್ಲಿ ಮಾಡಿರೋಂತಹ ಕುಟಾಣಿ ನೋಡಿ, ಈ ಥರ ಬರುತ್ತೆ ಮೇಲೆ ಪೋರ್ಷನ್ನು. ಆ್ಯಂಡ್ ಒಳಗಡೆ ನೋಡಿ ಈ ಥರ ಬರುತ್ತೆ. ಅಂದರೆ ನಮ್ಗೆ ತರಿಯಾಗಿ ಕೊಟ್ಟಿರ್ತಾರೆ, ನೈಸ್ ಸರ್ಫೇಸ್ ಇರೋದಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ನಾವು ಇದರಲ್ಲಿ ಪೌಡ್ರ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಫಾಸ್ಟಾಗೆ ಆಗುತ್ತೆ. ನಮ್ಮ ಮನೆಗಳಲ್ಲಿ ಒರುಳಿರುತ್ತಲ್ವ, ಅದರಲ್ಲೂ ನೋಡಿ ಒಳಗಡೆ ಬಂದು ರಫ್ನೆಸ್ ಇರುತ್ತೆ. ರೀಸನ್ ಏನಂದರೆ ಸ್ವಲ್ಪ ಫಾಸ್ಟಾಗಿ ಗ್ರೈಂಡ್ ಆಗಲಿ ಅನ್ನೋ ರೀಸನ್ಗೆ. ಆ್ಯಂಡ್ ಇದು ಬಂದು ಕುಟ್ಟೋದಕ್ಕೆ ಯೂಸ್ ಮಾಡೋವಂಥದ್ದು. ಒಳಗಡೆ ನೋಡಿ, ಸಾರಿ ಈ ಪೋರ್ಷನ್ ನೋಡಿ ಈ ಥರ ಕಾಣಿಸುತ್ತೆ. ಪ್ರೈಸ್ ಬಂದು 323 ರುಪೀಸ್. ಇದರಲ್ಲಿ ನಾವು ಡ್ರೈ ಆದರೂ ಪೌಡ್ರ್ ಮಾಡ್ಕೋಬೋದು ಅಥವಾ ವೆಟ್ ಐಟಮ್ಸ್ ಆಗಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೋದು. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಯೂಸ್ಫುಲ್ಲು ಸಹ ಆಗಿದೆ. ನಿಮ್ಗೇನಾದರೂ ಬೇಕಿದ್ದರೆ ಮಿಸ್ ಮಾಡ್ತೀರಾ ಬೈ ಮಾಡ್ಕೊಳ್ಳಿ. ಇದು ಬಂದು ಪ್ಯಾಕ್ ಆಫ್ 6 ಬಂದಿರುವಂತಹ ಬ್ಯಾಂಬೂ ಜಾರ್ಸು, ಸ್ಪೆಷಲಿ ಫಾರ್ ಡ್ರೈ ಫ್ರೂಟ್ ಸ್ಟೋರೇಜ್ಗೆ ತರಿಸಿರೋ ಅಂಥದ್ದು ನೋಡಿ. ಈ ಥರ ಫುಲ್ಲು ಗ್ಲಾಸ್ ಬರುತ್ತೆ ಆ್ಯಂಡ್ ಕ್ಯಾಪ್ ಬಂದು ಈ ಥರ ಬರುತ್ತೆ. ಆ್ಯಂಡ್ ಏರ್ ಟೈಟ್ ಇದೆ, ನಿಮಗೆ ಕಾಣಿಸ್ತಿದೆ ಅಲ್ವಾ. ಆ್ಯಕ್ಚುಲಿ ಇದು ಬ್ಯಾಂಬೂ ಜಾರ್ಸ್ ಅಂದರೆ ಕರೆಕ್ಟಾಗಿದೆ ನೋಡಿ, ಲೆಂತ್ ಎಷ್ಟು ಬರುತ್ತೆ ಅಂತ ಕಾಣಿಸ್ತಿದೆ ಅಂದ್ಕೊತೀನಿ. ಈ ಥರ ಬರುತ್ತೆ. ಪ್ಯಾಕ್ ಆಫ್ 6. ಮೆಟೀರಿಯಲ್ ಬಂದು ಗ್ಲಾಸ್ ಇದೆ. ಪ್ರೈಸ್ ಬಂದು 293 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಪ್ಯಾಕೇಜು ಸಹ ತುಂಬ ನೀಟಾಗಿ ಕೊಟ್ಟಿದ್ರು ನೋಡು, ವಿತೌಟ್ ಎನಿ ಡ್ಯಾಮೇಜ್ ಬಂದಿದೆ ನಮಗೆ. ನಿಮ್ಗೆ ಏನಾದರೂ ಡ್ರೈ ಫ್ರೂಟ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಗ್ಲಾಸಲ್ಲಿ ಸರ್ಚ್ ಮಾಡ್ತಿದ್ರೆ ಇದು ಒಂದು ಒಳ್ಳೆ ಆಪ್ಷನ್. ನಿಮಗೆ ಬೇಕಿದ್ರೆ ಮಿಸ್ ಮಾಡ್ದಿರಾ ಬೈ ಮಾಡ್ಕೊಳ್ಳಿ. ಕ್ವಾಲಿಟಿ ಇಸ್ ಟು ಗುಡ್. ಇದು ಬಂದು ಓವೆನ್ ಗ್ಲೌಸಸ್ಸು, ಪ್ಯಾಕ್ ಆಫ್ 2 ಬಂದಿದೆ. ಮೆಟೀರಿಯಲ್ ಬಂದು ಕಾಟನಲ್ಲಿ ಬಂದಿರುವಂಥದ್ದು. ಈ ಥರ ಬ್ಲ್ಯಾಕ್ ಮೇಲೆ ವೈಟ್ ಕಲರು ಕಾಣಿಸ್ತದೆ ಅಲ್ವಾ, ವೈಟ್ ಕಲರು
ಡಿಸೈನ್ಸ್ ಇದೆ. ಆ್ಯಂಡ್ ನೀವು ಯೂಸ್ ಮಾಡಿದ್ದಾದಮೇಲೆ ಉಕ್ಕಿಗೆ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಈ ಥರ ಕೊಟ್ಟಿದ್ದಾರೆ. ಎರಡಕ್ಕೂ ಸಹ ಈ ಥರ ಇದೆ. ಆ್ಯಂಡ್ ನಿಮಗೆ ಹಾಕ್ಕೊಂಡು ತೋರಿಸ್ತೀನಿ ಯಾವ ಥರ. ನಾವು ಓವೆನ್ಗಾದರೂ ಯೂಸ್ ಮಾಡ್ಕೋಬೋದು, ಅಥವಾ ಸ್ಟವ್ ಮೇಲೆ ಏನಾದರೂ ಇಟ್ಟಾಗ ಬಿಸಿ ಟಚ್ ಆಗದಿರ ಯೂಸ್ ಮಾಡೋದಕ್ಕೆ ಈ ಥರ ನೀವು ತರಿಸ್ಕೋಬೋದು. ಪ್ರೈಸ್ ಬಂದು 195 ರುಪೀಸ್ ಇದೆ. ನೋಡಿ ಈ ಥರ ಬರುತ್ತೆ, ಕಾಣಿಸಿದೆ ಅಲ್ವಾ? ತುಂಬ ತಿಕ್ಕಾಗಿದೆ ಇದು. ನೋಡಿ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಅಂತೂ ಟಾಪ್ 1 ಅಂತ ಹೇಳ್ಬೋದು. ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ತುಂಬ ತಿಕ್ಕಾಗಿದೆ. 100% ನಮ್ಮ ಕೈಗೆ ಬಿಸಿ ಟಚ್ ಆಗೋದಿಲ್ಲ. ನಿಮ್ಗೆ ಇಷ್ಟ ಆದರೆ ಖಂಡಿತ ಬೈ ಮಾಡ್ಕೊಳ್ಳಿ. ಕ್ವಾಲಿಟಿ ಇಷ್ಟು ಡಬಲ್ ಲೇಯರು ಸ್ಕ್ರಬ್ಬರ್ ವೈಪು. ನಾವು ಬಂದು ಪಾತ್ರೆ ವಾಶ್ ಮಾಡೋದಕ್ಕೆ ಸ್ಟೀಲ್ ನಾರೊಂದು ಮತ್ತು ಸ್ಪಾಂಜದ ನಾರೊಂದು ಇಟ್ಕೊತೀವಲ್ವ, ಸೊ ಅದೆರಡಕ್ಕೆ ರೀಪ್ಲೇಸ್ಮೆಂಟ್ ಆಗಿ ನಾನು ಈ ಥರದನ್ನು ತರಿಸಿರ್ತೀನಿ. ನೋಡಿ ಈ ಥರ ಬರುತ್ತೆ. ನಮಗೆ 2 ಸೈಡೂ ಈ ಥರ ಕೊಟ್ಟಿರ್ತಾರೆ. ನೋಡಿ ಈ ಥರ ಇದೆ. ಆ್ಯಂಡ್ ಎಡ್ಜಸ್ಸು ಈ ಥರ ಕೊಟ್ಟಿದ್ದಾರೆ. ಇದು ಬಂದು ಪ್ಯಾಕ್ ಆಫ್ 10 ಬಂದಿದೆ. ಆ್ಯಂಡ್ ಮೆಟೀರಿಯಲ್ ಬಂದು ಸ್ಟೈನ್ಲೆಸ್ ಸ್ಟೀಲ್ ಇದೆ. ಇದು ನೋಡಿ ಈ ಥರ ಬರುತ್ತೆ. ಸ್ಟೈನ್ಲೆಸ್ ಸ್ಟೀಲ್. ನಾವು ಪಾತ್ರೆ ವಾಶ್ ಮಾಡಬೇಕಾದ್ರೆ ನಮಗೆ ಸ್ಕ್ರ್ಯಾಚಸ್ ಆಗೋದಿಲ್ಲ ಪಾತ್ರೆಗಳಿಗೆ. ತುಂಬಾ ಚೆನ್ನಾಗಿದೆ. ಆ ಎರಡಕ್ಕೂ ಆಲ್ಟರ್ನೇಟಾಗಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಸ್ಕ್ರ್ಯಾಚಸ್ ಬರೋದಿಲ್ಲ. ಮೇನ್ ಪ್ಲಸ್ ಪಾಯಿಂಟು. ನೀವು ವಾಶ್ ಮಾಡಿ ಔಟ್ಸೈಡು ಸಹ ಡ್ರೈಗೆ ಹಾಕ್ಕೋಬೋದು. ಮತ್ತು ಇದನ್ನು ರೀಯೂಸ್ ಮಾಡ್ಬೋದು. ನಮಗೆ ಪ್ಯಾಕ್ ಆಫು 10 ಬರುತ್ತೆ. ಪ್ರೈಸ್ ಬಂದು 126 ರುಪೀಸ್ ಇದೆ. ನನಗೆ ವರ್ತಿಟ್ ಅಂತ ಅನ್ನಿಸ್ತು. ಪ್ಯಾಕ್ ಆಫ್ 10ಗೆ 126 ರುಪೀಸ್ ಇದೆ. ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮ್ಗೆ ಏನಾದರೂ ಇಷ್ಟ ಆದರೆ ಮಿಸ್ ಮಾಡ್ದಿರ ಬೈ ಮಾಡ್ಬೋದು. ಪ್ಯಾಕ್ ಆಫ್ 6 ಬಂದಿರುವಂತಹ ಆರ್ಟ್ ಪಾಟ್ ಸ್ಟ್ಯಾಂಡು. ಮೆಟೀರಿಯಲ್ ಬಂದು ಸ್ಟೈನ್ಲೆಸ್ ಸ್ಟೀಲ್ ಇದೆ. ನೋಡಿ ಈ ಥರ ಕಾಣಿಸುತ್ತೆ. ನಾವು ಕಿಚನಲ್ಲಿ ಬಿಸಿ ಪಾತ್ರೆಗಳನ್ನ ಸೆಲ್ಫ್ ಮೇಲೆ ಇಡಬೇಕಾದ್ರೆ ಬಿಸಿ ಟಚ್ ಆಗುತ್ತೆ ಅನ್ನೋ ಥರ ಇರುತ್ತಲ್ವ ನಮಗೊಂದು ಫೀಲಿಂಗ್, ಕಾಸ್ಟ್ಲಿ ಸೆಲ್ಫ್ಸ್ ಹಾಕ್ಸಿದಾಗ. ಸೊ ಅದಕ್ಕೆ ಒಂಥರ ಯೂಸ್ ಆಗುವಂಥದ್ದು ಅಂತ ಹೇಳ್ಬೋದು. ನೋಡಿ ಈ ಥರ ಇಟ್ಬಿಟ್ಟು ನಾವು ಬಿಸಿ ಇರೋವಂತಹ ಪಾತ್ರೆಗಳನ್ನ ಇದ್ರ ಮೇಲೆ ಇಟ್ಟಿದ್ದೀವಿ ಅಂದರೆ ನಮಗೆ ಸೆಲ್ಫ್ ಯಾವುದೇ ಥರದ ಡ್ಯಾಮೇಜ್ ಆಗೋದಿಲ್ಲ. ಸೊ ಆ ರೀಸನ್ಗೆ ನಾನು ಇದನ್ನು ತರಿಸಿದ್ದೀನಿ. ಪ್ರೈಸ್ ಬಂದು 201 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ 201 ರುಪೀಸ್ಗೆ ತುಂಬಾ ಬರ್ತಿದೆ ಅಂತ ಹೇಳ್ಬೋದು. ನಿಮ್ಗೆ ಏನಾದರೂ ಇಷ್ಟ ಆದರೆ ಮಿಸ್ ಮಾಡಿದಿರ ಬೈ. ಪ್ಯಾಕ್ ಆಫ್ 3 ಬಂದಿರುವಂತಹ ಮಲ್ಟಿ ಫಂಕ್ಷನಲ್ದು ಸ್ಟೈನ್ಲೆಸ್ ಸ್ಟೀಲ್ದು ಸೆಟ್ಟು. ಇದರಲ್ಲಿ ನಮಗೆ 3 ಪೀಸಸ್ ಬರುತ್ತೆ. ಫಸ್ಟ್ ಒನ್ ಬಂದು ಈ ಥರದ್ದು ಒಂದು ಬೌಲು. ಇದರಲ್ಲಿ ನಾವು ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಅಥವಾ ಅಕ್ಕಿ ತೊಳ್ಕೊಳ್ಳೋದಕ್ಕೆ ಈ ಥರದಕ್ಕೆ ನಾವು ಯೂಸ್ ಮಾಡ್ಕೋದು. ಕಾಣಿಸ್ತಿದೆ ಅಲ್ವಾ? ಅಗಲನೂ ಇದೆ ಇದು. ಆ್ಯಂಡ್ ಮೇಲೆ ಎಲ್ಲನೂ ಈ ಥರ ಇದೆ. ಮೆಟೀರಿಯಲ್ ಸ್ಟೈನ್ಲೆಸ್ ಸ್ಟೀಲ್. ಮತ್ತು ಸೆಕೆಂಡ್ ಒನ್ ಬಂದು ಇದು. ನಾವು ತರಕಾರಿ ಏನಾದರೂ ತೊಳ್ಕೊಂಡು ಫಿಲ್ಟ್ರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ಅಥವಾ ಸೊಪ್ಪು, ಎಸ್ಪೆಷಲಿ ಸೊಪ್ಪು ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂದರೆ ಈ ಥರ ಇಟ್ಕೋಬೇಕು. ಎರಡನ್ನೂ ಇಟ್ಕೊಂಡು ಇದರಲ್ಲಿ ನೀರು ಫಿಲ್ ಮಾಡಬೇಕು. ನಾವು ತರಕಾರಿ ಅಥವಾ ಸೊಪ್ಪು ಯಾವುದಾದ್ರೂ ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಹಿಂಗೆ ಇಟ್ಬಿಟ್ಟು ಕೆಳಗಡೆ ಈ ಥರ ಲಿಫ್ಟ್ ಮಾಡಿದ್ದೀವಿ ಅಂದರೆ ನೀರೆಲ್ಲ ಫುಲ್ ಕೆಳಗಡೆ ಹೋಗ್ಬಿಡುತ್ತೆ. ನಮಗೆ ಫ್ರೆಶ್ ಆಗಿ ಸೊಪ್ಪು ಇದರಲ್ಲಿ ಸಿಗುತ್ತೆ. ನಾನು ನಾರ್ಮಲ್ಲಾಗಿ ಸೊಪ್ಪು ತೊಳಿಬೇಕಾದ್ರೆ ಈ ಥರದ ಪಾತ್ರೆ ಯೂಸ್ ಮಾಡ್ತೀನಲ್ವ, ನೀರು ಈ ಥರ ಫಿಲ್ಟ್ರ್ ಮಾಡಬೇಕಾದ್ರೆ ಸೊಪ್ಪು ಸಹ ಅದರಲ್ಲಿ ಚಿಕ್ಕ ಚಿಕ್ಕದಾಗಿದ್ದರೆ ಹೋಗ್ಬಿಡುತ್ತೆ. ಸೊ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಈ ಥರ ಇಟ್ಕೊಂಡು ನೀಟಾಗಿ ಈ ಥರ ಲಿಫ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ತರಕಾರಿ ತೊಳೆದಿದ್ದಾದಮೇಲೆ ಫ್ರೆಶ್ ಆಗಿ ನಮ್ಗೆ ಸಿಗುತ್ತೆ. ಮಣ್ಣೇನು ಇದರಲ್ಲಿ ನಮಗೆ ಸ್ಟೋರ್ ಆಗೋದಿಲ್ಲ, ನೀಟಾಗಿ ಹೋಗ್ಬಿಡುತ್ತೆ ಕೆಳಗಡೆ. ಮೇನ್ ಪ್ಲಸ್ ಅಂದರೆ ನನಗೆ ಸೊಪ್ಪು ತೊಳೆಯೋದಕ್ಕೆ ತುಂಬಾ ಯೂಸ್ಫುಲ್ ಅಂತ ನಾನು ತೊಗೊಂಡಿರೋವಂಥದ್ದು ಇದನ್ನು. ಆ್ಯಂಡ್ ಥರ್ಡ್ ಒನ್ ಬಂದು ನೋಡಿ ಇದು ಗ್ರೇಟರ್ದು ಪ್ಲೇಟ್. ಇದು ಈ ಥರ ಚಿಕ್ಕದಾಗಿ ಒಂದು ಸೈಡ್ ಕೊಟ್ಟಿದ್ದಾರೆ. ಈ ಥರ ದೊಡ್ಡ ದೊಡ್ಡದು. ಆ್ಯಂಡ್ ಈ ಥರ ಚಿಪ್ಸ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ಥರದ್ದು ಒಂದು ಡಿಸೈನ್ ಇರೋವಂಥದ್ದು. ನಾವು ಯಾವ ಥರ ಆದರೂ ಇದನ್ನು ಯೂಸ್ ಮಾಡ್ಕೋಬೋದು. ಬ್ಯಾಕ್ ಸೈಡ್ ಬಂದು ಈ ಥರ ಇದೆ. ಆ್ಯಂಡ್ ನೋಡಿ ಇದನ್ನು ನಾವು ಇದ್ರ ಮೇಲೆ ಇಟ್ಟು ಯೂಸ್ ಮಾಡ್ಕೊಂಡ್ರೂ ನಾವು ಯೂಸ್ ಮಾಡ್ಕೋಬೋದು. ನಾವು ಸಪ್ರೇಟಾಗಿ ಏನು ಮಾಡ್ತೀವಿ, ಉದ್ದಕ್ಕೊಂದು ಬರುತ್ತೆ ನೋಡಿ ಈ ಥರದ್ದು, ಅದನ್ನು ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ನಾವು ತುರುಮ್ಕೊತೀವಿ ಏನಾದರೂ ಬೇಕಿದ್ರೆ. ಸೊ ಆ ಥರ ಇಲ್ದಿರ ಈ ಥರ ಸೆಟ್ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಇದರಲ್ಲಿ ಮಾಡೋ ಅಂಥದ್ದು ಕೆಳಗಡೆ ಎಲ್ಲನೂ ಬಂದು ಸ್ಟೋರ್ ಆಗುತ್ತೆ. ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಆ್ಯಂಡ್ ಪ್ರೈಸ್ ಬಂದು 447 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ವೆಯ್ಟ್ ಏನು ಜಾಸ್ತಿ ಇಲ್ಲ, ಕ್ವಾಲಿಟಿ ವೈಸ್ ಚೆನ್ನಾಗೇ ಇದೆ, ಪ್ರೈಸ್ಗೆ ವರ್ತಿದೆ. ಆ್ಯಂಡ್ 3 ಆಪ್ಷನ್ಸ್ ಇರೋದ್ರಿಂದ ನನಗೆ ವರ್ತಿಟ್ ಅಂತ ಅನ್ನಿಸ್ತು. ವೆಯ್ಟ್ ಏನಾದರೂ ನಿಮಗೆ ಜಾಸ್ತಿ ಬೇಕು ಅನ್ನೋರಿಗೆ ಇದು ಸೆಟ್ ಆಗೋದಿಲ್ಲ. ಪ್ರೈಸ್ಗೆ ವರ್ತಿದೆ, ನಿಮಗೆ ಬೇಕಿದ್ದರೆ ನೀವು ಬೈ ಮಾಡ್ಕೋಬೋದು. ಒಂದು ಪ್ಯಾಕ್ ಆಫ್ 3 ಬಂದಿರುವಂತಹ ಟೀ, ಕಾಫಿ ಆ್ಯಂಡ್ ಶುಗರ್ ಕಂಟೈನರ್ಸು, ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಕಂಟೈನರ್ಸು. ಮೆಟೀರಿಯಲ್ ಬಂದು ಮೆಟಲ್ ಇದೆ ನೋಡಿ. ಇದು ಬಂದು ಶುಗರ್ದು ಈ ಥರ ಬರುತ್ತೆ. ನಮ್ಗೆ ಡಿಫ್ರೆಂಟ್ ಆಗಿದೆ. ಟೀ, ಕಾಫಿ ಆ್ಯಂಡ್ ಶುಗರ್ಗೆ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಡಿಸೈನ್ ಆ್ಯಂಡ್ ಪೇಂಟ್ ಎಲ್ಲನೂ.
ಕ್ಯಾಪ್ ಬಂದು ನಮಗೆ ಏರ್ ಟೈಟ್ ಇದೆ. ಆ್ಯಂಡ್ ಒಳಗಡೆ ಬಂದು ನೋಡಿ ಈ ಥರ ಇದೆ ಫಿನಿಶಿಂಗ್ ಎಲ್ಲ ಕಾಣಿಸ್ತಿದೆ ಅನ್ಕೊತೀನಿ. ಪ್ರೈಸ್ ಬಂದು 367 rupees ಇದೆ. ಇದು ನೋಡಿ ಒಳಗಡೆ ಇದನ್ನು ಸೇಮ್ ಬರುತ್ತೆ. ಇದು ಬಂದು ಕಾಫಿಗೆ, ಇದು ಬಂದು ಟೀಗೆ, ಸೇಮ್ ಎಲ್ಲ 3ನೂ ಸೇಮೇನೆ ಬರುತ್ತೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತಲೂ ಇಲ್ಲ, ಹಂಗಂತ ತುಂಬ ಚೆನ್ನಾಗಿಲ್ಲ ಅಂತಲೂ ಇಲ್ಲ. ಇದರಲ್ಲಿ ಏನಂದರೆ ಈ ಥರ ಪ್ರೆಸ್ ಮಾಡೋದಕ್ಕೆ ಹೋದರೆ ಅದೇ ಶೇಪ್ಗೆ ಟರ್ನ್ ಆಗೋಗುತ್ತೆ. ಕೆಳಗಡೆ ಏನಾದರೂ ಮತ್ತೆ ಹಿಂಗೆ ಮಾಡಿದ್ರೆ ಸರಿ ಹೋಗುತ್ತೆ. ಬಟ್ ಏನಾದರೂ ಕೆಳಗಡೆ ಬಿದ್ದರೆ ಹಿಂಗೇನಾದರೂ ಒಂದು ಕಡೆಗೆ ಬಿದ್ದಿದೆ ಅಂದರೆ ನೋಡಿ ಈ ಥರ ಶೇಪ್ ಬಂದು ಸ್ವಲ್ಪ ಚೇಂಜ್ ಆಗೋಗುತ್ತೆ. ಕ್ವಾಲಿಟಿ ಓಕೆ ಇದೆ, ಅಷ್ಟೊಂದು ಚೆನ್ನಾಗಿದೆ ಅಂತಲೂ ಇಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೂ ಇಲ್ಲ. ನೋಡಿ ನಿಮ್ಮ ಇಷ್ಟ, ನಿಮಗೆ ಬೇಕಾದರೆ ನೀವು ಬೈ ಮಾಡ್ಕೋಬೋದು. ಇದು ಬಂದು ಪ್ಯಾಕ್ ಆಫ್ 6 ಬಂದಿರುವಂತಹ ಸೆರಾಮಿಕ್ದು ಬೌಲ್ಸು, ವೈಟ್ ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ. ಕಾಣಿಸ್ದೆ ಅಲ್ವಾ, ಈ ಥರ ಬರುತ್ತೆ. ಪ್ಯಾಕ್ ಆಫ್ 6 ಇದೆ. ಆ್ಯಂಡ್ ಪ್ರೈಸ್ ಬಂದು 379 rupees ಇದೆ. ಎಲ್ಲ ಬೌಲ್ಸೂ ಸೇಮ್ ಬರುತ್ತೆ. ಇದನ್ನು ನಾವು ಸ್ವೀಟ್ಸ್ ಸರ್ವ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು, ಅಥವಾ ಪಲ್ಯ ಈ ಥರದ್ದು ಸರ್ವ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಚಿಕ್ಕದಾಗಿದೆ. ನಮಗೆ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಈ ಪೋರ್ಷನ್ನು ಆ್ಯಂಡ್ ಒಳಗಡೆ ಪೋರ್ಷನ್ ತುಂಬ ನೀಟಾಗಿ ಬಂದಿದೆ. ಆ್ಯಂಡ್ ಬ್ಯಾಕ್ ಸೈಡ್ ನೋಡಿ ಈ ಥರ ಒಂಥರ ರಫ್ ಕಾಣಿಸೋದಲ್ವಾ, ಫಿನಿಶಿಂಗ್ ನಮಗೆ ಮೇಲೆ ಇರೋಷ್ಟು ನೀಟಾಗಿ ಬಂದಿಲ್ಲ. ಪ್ಲಸ್ ಅದ್ರ ಜೊತೆಗೇನಂದರೆ ಆಲ್ಮೋಸ್ಟ್ ಎಲ್ಲ ಬೌಲ್ಸೂ ನಮ್ಗೆ ಈ ಥರ ಡ್ಯಾಮೇಜ್ ಬಂದಿದೆ. ಪ್ಯಾಕಿಂಗ್ ನೀಟಾಗಿ ಕೊಟ್ಟಿಲ್ಲ ಅವರು, ಕಾಣಿಸ್ತಿದೆ ಅನ್ಕೊಂತೀನಿ. ಆಲ್ಮೋಸ್ಟ್ ನೋಡಿ ಎಲ್ಲ ಬೌಲ್ಸೂ ಅದೇ ಥರನೇ ಬಂದಿದೆ. ಆ್ಯಂಡ್ ಮೇನ್ ಕ್ವಾಲಿಟಿ ಬಂದು ನನಗೆ ಮೇಲೆ ಆ್ಯಂಡ್ ಒಳಗಡೆ ನೀಟಾಗಿ ಅನ್ನಿಸ್ತು. ಈ ಪೋರ್ಷನ್ ಬಂದು ತುಂಬಾ ರಫ್ನೆಸ್ ಇದೆ. ಸೊ ನಾನೇನು ರೆಕಮೆಂಡ್ ಮಾಡಲ್ಲ, ನಿಮ್ಗೆ ಬೇಕನ್ಸಿದ್ರೆ ನೀವು ಬೈ ಮಾಡ್ಕೋಬೋದು. ಇದು ಬಂದು ಪ್ಯಾಕ್ ಆಫ್ 6 ಬಂದಿರುವಂತಹ ಸ್ಟೇನ್ಲೆಸ್ ಸ್ಟೀಲ್ದು ಐಸ್ ಕ್ರೀಮ್ ಬೌಲ್ಸ್ ಅಥವಾ ಸಲಾಡ್ ಬೌಲ್ಸ್ ಅಂತ ಆದ್ರೂ ನಾವು ಹೇಳ್ಬೋದು. ನೋಡಿ ಈ ಥರ ಬರುತ್ತೆ, ಕಾಣಿಸ್ತಿದೆ ಅಲ್ವಾ. ಒಳಗಡೆ ಬಂದು ಈ ಥರ ಇದೆ. ಈ ಬೌಲ್ಸು ಆ್ಯಂಡ್ ಸ್ಪೂನ್ಸ್ ಈ ಥರ ಪ್ಯಾಕ್ ಆಫ್ 6 ಬಂದಿದೆ. ಎಲ್ಲದಕ್ಕೂ ಸ್ಪೂನ್ಸ್. ಇದರಲ್ಲಿ ಸ್ಪೆಷಾಲಿಟಿ ಏನು ಗೊತ್ತಾ, ಸ್ಪೂನ್ಸ್ ನೋಡಿ ನಾವು ಐಸ್ ಕ್ರೀಮು ಹಾಕ್ಕೊಂಡು ತಗೋಬೇಕಾದ್ರೆ ಕಟ್ ಮಾಡೋದಕ್ಕೂ ಒಂಥರ ಸ್ಲೈಟಾಗಿ ಒಂಥರ ಕಟ್ ಟೈಪಲ್ಲಿ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅನ್ಕೊತೀನಿ. ಈ ಥರ ಇದೆ. ಆ್ಯಂಡ್ ಪ್ರೈಸ್ ಬಂದು ನಮಗೆ 370 rupees ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಅಂತೂ ಟಾಪ್ 1 ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಸಖತ್ ಇಷ್ಟ ಆಯಿತು ಪರ್ಸ್ನಲಿ. ನಿಮ್ಗೇನಾದರೂ ಇಷ್ಟ ಆದರೆ ಖಂಡಿತ ಬೈ ಮಾಡ್ಬೋದು. ಕ್ವಾಲಿಟಿ ಇಸ್ ಟು ಗುಡ್. ಫ್ರೆಂಡ್ಸ್, ಇದು ಬಂದು ಪ್ಯಾಕ್ ಆಫ್ 2 ಬಂದಿರುವಂತಹ ಸ್ಟೇನ್ಲೆಸ್ ಸ್ಟೀಲ್ದು ಸರ್ವಿಂಗ್ ಬೌಲ್ಸು. ಈ ಥರ ಮೇಲೆ ಪೋರ್ಷನ್ ಬಂದು ಈ ಥರ ಇದೆ. ಆ್ಯಂಡ್ ಒಳಗಡೆ ಬಂದು ಕಾಣಿಸ್ದೆ ಅಲ್ವಾ, ಈ ಥರ ಬರುತ್ತೆ. ಇದಕ್ಕೆ ಲಿಡ್ ಬಂದು ನೋಡಿ ಈ ಥರ ಇದ್ರ ಮೇಲೆ ಫ್ಲೋರಲ್ ಪ್ರಿಂಟ್ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅನ್ಕೊತೀನಿ. ಆ್ಯಂಡ್ ಒಳಗಡೆ ಬಂದು ಈ ಥರ ಇದೆ ನೋಡಿ, ಈ ಥರ ಕಾಣಿಸುತ್ತೆ ನಮಗೆ ಓವರ್ ಆಲ್. ಆ್ಯಂಡ್ ಎರಡನೇದು ಬಂದು ಅದಕ್ಕಿಂತ ಒಂಚೂರು ಚಿಕ್ಕದು ಬರುತ್ತೆ. ಒಳಗಡೆ ಈ ಥರ. ಆ್ಯಂಡ್ ಇದಕ್ಕೆ ಲಿಡ್ಡಿಗೆ ನಮಗೆ ಸಪ್ರೇಟಾಗಿ ಕೊಟ್ಟಿರ್ತಾರೆ. ನಾನು ಒಂದಕ್ಕೆ ನಿಮಗೆ ಅಟ್ಯಾಚ್ ಮಾಡಿ ತೋರಿಸಿರೋವಂಥದ್ದು. ಪ್ಲೇಟು ಸೇಮ್ ಬರುತ್ತೆ. ಪ್ರೈಸ್ ಬಂದು ನಮಗೆ 284 rupees ಇದೆ. ಸೊ ಫ್ರೆಂಡ್ಸ್, ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಥಿಕ್ನೆಸ್ಸೂ ತುಂಬಾ ಚೆನ್ನಾಗಿದೆ. ನಿಮಗೆ ನೋಡಿದ್ರೇ ಗೊತ್ತಾಗ್ತಿರ್ಬೋದು. 284 rupeesಗೆ ಔಟ್ಸೈಡ್ ನಮಗೆ ಖಂಡಿತ ಈ ಥರದ್ದು ಕ್ವಾಲಿಟಿ ನಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಇಸ್ ಟು ಗುಡ್. ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡ್ತೀರಾ, ಬೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಬಂದು ಪ್ಯಾಕ್ ಆಫ್ 6 ಬಂದಿರೋಂಥ ಬ್ಯೂಟಿಫುಲ್ ಆಗಿರೋಂತಹ ಟೀ ಕಪ್ಸ್. ಕಲರ್ ಬಂದು ಪಿಂಕ್ ಇದೆ. ಮೆಟೀರಿಯಲ್ ಬಂದು ಸೆರಾಮಿಕ್ ನೋಡಿ ಈ ಥರ ಬರುತ್ತೆ. ಹ್ಯಾಂಡ್ಲು ಒಳಗಡೆ ಬಂದು ಕಾಣಿಸ್ತಿದೆ ಅನ್ಕೊತೀನಿ, ಈ ಥರ ಬರುತ್ತೆ. ಬ್ಯಾಕ್ ಸೈಡ್ ಫಿನಿಶಿಂಗು ಈ ಥರ ಇದೆ. ಪ್ಯಾಕ್ ಆಫ್ 6 ನಮಗೆ ಸೇಮೇನೆ ಬರುತ್ತೆ. ಪ್ರೈಸ್ ಬಂದು 201 rupees. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. 201 rupeesಗೆ 100% ಬರ್ತಿದೆ. ಹೈಲಿ ರೆಕಮೆಂಡಬಲ್ ಅಂತ ಹೇಳ್ಬೋದು. ನಿಮ್ಗೇನಾದರೂ ಇಷ್ಟ ಆದರೆ ಮಿಸ್ ಮಾಡಿದಿರ ಬೈ. ಸ್ಟೇನ್ಲೆಸ್ ಸ್ಟೀಲಲ್ಲಿ ಬಂದಿರುವಂತಹ ಆಯಿಲ್ನ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಪಾಟ್ ನೋಡಿ ಈ ಥರ ಬರುತ್ತೆ. ಆ್ಯಂಡ್ ಇದಕ್ಕೆ ಇಟ್ಕೊಳ್ಳೋದಕ್ಕೆ ಈ ಥರ ಹ್ಯಾಂಡಲ್ ಕೊಟ್ಟಿದ್ದಾರೆ. ಮತ್ತು ಈ ಥರ ಇದನ್ನು ಓಪನ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ಥರ ಕೊಟ್ಟಿದ್ದಾರೆ.
ಆ್ಯಂಡ್ ಒಳಗಡೆ ಈ ಥರ ಒಂದು ಸಿಲಿಕಾನ್ ಟೈಪಲ್ಲಿ ಲಿಡ್ನ ಕೊಟ್ಟಿದ್ದಾರೆ ನೋಡಿ. ಈ ಪೋರ್ಷನ್ ಓಪನ್ ಇದೆ ಆ್ಯಂಡ್ ಇಲ್ಲಿ ನಾವು ಆಯಿಲ್ನ ಈ ಥರ ಪೋರ್ ಮಾಡ್ಕೋಬೋದು. ಕಾಣಿಸ್ತಿದೆ ಅಂದ್ಕೊತೀನಿ. ಆ್ಯಂಡ್ ಇದು ಬಂದು 1 ಲೀಟರ್ ಮೇ ಬಿ ಇಡ್ಸಲ್ಲ ಅನಿಸುತ್ತೆ. ಒಂದು 750 ಗ್ರಾಮ್ ಅಷ್ಟು 750 ಮಿಲಿ ಅಷ್ಟು ಇಡಿಸುತ್ತೆ. ಈ ಥರ ಕಾಣಿಸುತ್ತೆ. ಒಳಗಡೆ ಬಂದು ಈ ಥರ ಇದೆ, ಕಾಣಿಸ್ತದಲ್ವ. ಪ್ರೈಸ್ ಬಂದು 310 ರುಪೀಸ್ ಇದೆ ಇದರದ್ದು. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಈ ಕೆಳಗಡೆ ಪೋರ್ಷನ್ ತುಂಬಾ ನೀಟಾಗಿ ಫಿನಿಶಿಂಗ್ ಇದೆ ಆ್ಯಂಡ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಇದೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಬಟ್ ಮುಚ್ಚಳಕ್ಕೆ ಈ ಥರ ಜಾಯಿಂಟ್ ಮಾಡಿರ್ತಾರೆ ನೋಡಿ, ಎರಡಕ್ಕೂ ಅಟ್ಯಾಚ್ ಮಾಡಿರೋಂಥ ಲಿಂಕ್ ಇದೆ ಅಲ್ವಾ, ಅದು ಬಂದು ಅಷ್ಟೊಂದು ಸ್ಟಿಫ್ನೆಸ್ ಆಗಿಲ್ಲ. ಮೇ ಬಿ ತುಂಬ ಸಲ ನಾವು ಈ ಥರ ಮಾಡ್ತಾ ಇದ್ದರೆ ಈ ಲಿಂಕ್ ಬಂದು ಕಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅದೊಂದು ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಇಲ್ಲಿವರೆಗೂ ತುಂಬ ಚೆನ್ನಾಗಿದೆ ಈ ಒಂದು ಲಿಂಕಿಂದ. ಸೊ ನಾನು ಈ ಒಂದು ಆಯಿಲ್ ಪಾಟ್ನ ರೆಕಮೆಂಡ್ ಮಾಡೋದಿಲ್ಲ. ನೋಡ್ಕೊಳ್ಳಿ, ನಿಮಗೆ ಓಕೆ ಅಂತ ಅನ್ನಿಸಿದ್ರೆ ನೀವು ಬೈ ಮಾಡ್ಕೋಬೋದು. ತುಂಬ ಬ್ಯೂಟಿಫುಲ್ ಆಗಿ ಬಂದಿರುವಂತಹ ಸೆರಾಮಿಕ್ದು ಪ್ಯಾಕ್ ಆಫ್ 2 ಬಂದಿರುವಂತಹ ಜಾರ್ ಸೆಟ್. ಮೆಟೀರಿಯಲ್ ಬಂದು ಸೆರಾಮಿಕ್ ನೋಡಿ, ಮೇಲೆ ಫಿನಿಶಿಂಗ್ ಎಲ್ಲನೂ ಈ ಥರ ಬರುತ್ತೆ. ಕೆಪಾಸಿಟಿ ಬಂದು 250 ml. ಒಳಗಡೆ ಬಂದು ಈ ಥರದ ಪ್ಯಾಕ್ ಆಫ್ 2 ನಮಗೆ ಸೇಮ್ ಬರುತ್ತೆ. ಲಿಡ್ ನೋಡಿ ಈ ಥರ ಬರುತ್ತೆ. ಪ್ರೈಸ್ ಬಂದು 231 ರುಪೀಸ್. ಸ್ಮಾಲ್ ಕ್ವಾಂಟಿಟಿಯಲ್ಲಿ ಉಪ್ಪಿನಕಾಯಿ ಆಗಿರ್ಬೋದು ಅಥವಾ ಉಪ್ಪು ಆಗಿರ್ಬೋದು, ಈ ಥರ ಒಂದು 250 ml ಅಂದರೆ ಎಷ್ಟು ಬರುತ್ತೆ ನಿಮ್ಗೆ ಐಡಿಯಾ ಇರುತ್ತಲ್ವ, ಅಷ್ಟು ಮಾತ್ರ ಕೆಪಾಸಿಟಿ ಇದೆ. ಅಷ್ಟನ್ನು ನೀವು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡೋದಕ್ಕೆ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಈ ಬಗ್ಗೆ ಎರಡನೇ ಮಾತೇ ಇಲ್ಲ, ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ನಿಮಗೆ ಬೇಕಿದ್ರೆ ಖಂಡಿತ ಬೈ ಮಾಡ್ಕೋಬೋದು. ಫ್ರೆಂಡ್ಸ್, ಇದು ಬಂದು ಪ್ಯಾಕ್ ಆಫ್ 10 ಬಂದಿರುವಂತಹ ಫುಡ್ ಗ್ರೇಡ್ ಮೆಟೀರಿಯಲಲ್ಲಿ ಬಂದಿರುವಂಥ ಪ್ಲಾಸ್ಟಿಕ್ ಕಂಟೈನರ್ಸು ನೋಡಿ. ಇಲ್ಲಿ ಬಂದು 9 ಇದೆ, ಕಾಣಿಸ್ತಿದಲ್ವ. ಈ ಥರ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಅವರು. ಆ್ಯಂಡ್ ಇದು ಬಂದು ಲಿಡ್ಸ್. ನಾನು ಜಸ್ಟ್ ಒಂದು ಮಾತ್ರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಬಂದಿದೆ. ಕೆಪಾಸಿಟಿ ಬಂದು ಆಲ್ಮೋಸ್ಟ್ 1 kg ಇದೆ. ಸ್ಕ್ರೀನ್ ಮೇಲೆ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನು. ಆ್ಯಂಡ್ ಲಿಡ್ ಬಂದು ಈ ಥರ ಇದೆ ಆ್ಯಂಡ್ ಏರ್ ಟೈಟ್ ಕಂಟೈನರು. ಪ್ರೈಸ್ ಬಂದು ಪ್ಯಾಕ್ ಆಫ್ 10ಗೆ ನಮಗೆ 477 ರುಪೀಸ್ ಇದೆ ನೋಡಿ. ಈ ಥರ ಬರುತ್ತೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ 477 ರುಪೀಸ್ಗೆ 100% ಬರ್ತಿದೆ ಅಂತಲೇ ಹೇಳ್ಬೋದು. ನಿಮ್ಮ ಕಿಚನ್ ಒಂದು ಸ್ಪೇಸ್ ಸೇವಿಂಗ್ಸ್ ಆಗಿರ್ಬೋದು, ಅಥವಾ ನೀವು ಅಡುಗೆ ಮಾಡಬೇಕಂದ್ರೆ ಐಟಮ್ಸ್ ಟ್ರಾನ್ಸ್ಪರೆಂಟಾಗಿ ಕಾಣಿಸೋದ್ರಿಂದ ನಮಗೆ ಬೇಗ ಅದನ್ನು ಆಕ್ಸೆಸ್ ಮಾಡಿಕೊಂಡು ಅಡುಗೆ ಮಾಡೋದಕ್ಕೂ ತುಂಬಾ ಯೂಸ್ಫುಲ್ ಆಗುತ್ತೆ. ಕ್ವಾಲಿಟಿ ವೈಸ್ ಟೂ ಗುಡ್. ನಿಮ್ಗೆ ಇಷ್ಟ ಆದರೆ ಖಂಡಿತ ಬೈ ಮಾಡ್ಕೋಬೋದು. ನಾನು ವೇರ್ ಮಾಡಿರೋಂತಹ ಈ ಮ್ಯಾಕ್ಸಿ ಡ್ರೆಸ್ಸು ಸಹ ಮೀಶೋದಲ್ಲೇ ತರಿಸಿರೋ ಅಂಥದ್ದು. ಇದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನಲ್ಲಿ ಕಿಚನ್ ಐಟಮ್ಸ್ ಇರುವಂಥ ತುಂಬಾ ವಿಡಿಯೋಸ್ ಇದೆ, ಅದರ ಲಿಂಕು ಸೈಡಲ್ಲಿ ಆ್ಯಡ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.